ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿದ್ದೀನಿ. ಗುರುವಾರದ ಪೂಜೆ ಆಗಿದೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಮನೆಕಟ್ಟ ಹತ್ರ ಹೋಗ್ತಿದ್ದೀವಿ. ಇವತ್ತು ನಾಳೆ ಶುಕ್ರವಾರ ಒಳ್ಳೆಯ ದಿನ ಇದೆ. ಹಾಗಾಗಿ RCC ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತೇ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಹಾಗಾಗಿ ಹಸ್ಬೆಂಡು ಮತ್ತು ಚಿಕ್ಕ ಮಗ ಊರಲ್ಲೇ ಇದ್ದಾರೆ. ನೋಡಿ ಬಂದ್ವಿ. ಇದು ನಮ್ಮ ಅತ್ತೆ ಮನೆ, ಅಂದರೆ ಹಸ್ಬೆಂಡ್ ಮನೆ. ಇದು ನಮ್ಮ ಅಕ್ಕ ಭಾವ ಅವರು ಕೂಡ ಬಂದಿದ್ದಾರೆ. ಮತ್ತು ನಾಳೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಇದು ಮನೆಗೂ ನೆಲ್ಲಿಗಳು ಬಂದಿದ್ದಾವಲ್ವ, ಅಲ್ಲಿ ನೀರು ಬರೋದೇ ಇಲ್ಲ. ಇವಾಗ ಬರ್ತಾ ಇದೆ ಸಣ್ಣಕ್ಕೆ. ಹಾಗಾಗಿ ಬಕೆಟ್ ಇಟ್ಟಿದ್ವಿ. ನಾಳೆಗೆ ಊಟಕ್ಕೆಲ್ಲ ಮಾಡಬೇಕು. RCC ಹಾಕಕ್ಕೆ ಬರ್ತಾರಲ್ವ ಅವರಿಗೆ. ಹಾಗಾಗಿ ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ವಿ. ಅಂದರೆ ನಾಳೆ ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀವಿ. 25 ಜನ 30 ಜನ ಅಂತ ಹೇಳಿದ್ದಾರೆ. ಒಂದು 30 ಜನದ ಲೆಕ್ಕದಲ್ಲಿ ಅಡುಗೆ ಮಾಡಬೇಕು. ಬೆಳಗ್ಗೆ ಪಲಾವು, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಂತ ಹೇಳಿದ್ದಾರೆ. ಹಾಗಾಗಿ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಬೆಳಗ್ಗೆನೇ 10 ಗಂಟೆ ಒಳಗೆ ಪೂಜೆ ಮಾಡೋಕ್ಕೆ ಹೇಳಿದರು RCC ಹಾಕೋ ಹತ್ರ. ಹಾಗಾಗಿ ಬೆಳಗ್ಗೆ ಪಲಾವೆಲ್ಲ ಮಾಡಿಬಿಟ್ಟೇ ನಾವು ಪೂಜೆ ಮಾಡೋಕ್ಕೆ ಬಂದ್ವಿ. ಫಸ್ಟು ನಾನು ಹಸ್ಬೆಂಡು ಹೋಗಿದ್ವಿ. ಕೆಲಸದವರೆಲ್ಲ ಬಂದಿದ್ದರು. ಆಮೇಲೆ ನಮ್ಮ ಅಕ್ಕ ಅವರು ಮತ್ತು ಪಲಾವೆಲ್ಲ ತೊಗೊಂಡು ಬಂದರು. ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ಬೋದು ಫ್ರೆಂಡ್ಸ್. ನಾನು ಈಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಗಣೇಶನ ಕೂರಿಸ್ಬಿಟ್ಟು ಪೂಜೆ ಮಾಡಬೇಕು ಅಂದರು. ಹಾಗಾಗಿ ಎಲ್ಲ ತೊಗೊಂಡು ಬಂದಿದ್ದೆ, ಸರಿ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಅಂಟಿಸೋದು ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಅಲ್ಲಿ ಮೇಲ್ಗಡೆ ಕಬ್ಬಣ ಕಟ್ಟಿರೋದ್ರಿಂದ ಹೋಗೋಕ್ಕೆ ಬರಲ್ಲ. ಅಂದರೆ ಪೂಜೆ ಮಾಡ್ಕೊಂಡು ಬರಬೇಕು. ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲ್ಲ ಈಗ. ನನ್ನ ಮಗ ಹಾಗೆ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಸ್ವಲ್ಪ ವಿಡಿಯೋ ಮಾಡ್ಕೊ ಅಂದೆ. ಮಷೀನು ಅವೆಲ್ಲ ಜೋಡಿಸ್ಕೋಬೇಕಲ್ವ, ಅವರು ಸರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೂ ಸಿಮೆಂಟ್ ಬರೋದಿದೆ. ಇನ್ನೂ ಸಿಮೆಂಟ್ ಬಂದಿಲ್ಲ. ಒಬ್ಬರೇ ಈ ಎಲ್ಲ ಕೆಲಸಗಳನ್ನು ಮಾಡೋದು ಕಷ್ಟ ಅಲ್ವಾ ಫ್ರೆಂಡ್ಸ್. ಮನೆ ಕಟ್ಟೋದಂದರೆ ಸುಲಭನೇ ಅಲ್ಲ. ಅದು ಇವತ್ತಿನ ದಿನ ಅಂತೂ ತುಂಬಾ ಹರಿಬರಿ ಅಂತಲೇ ಹೇಳ್ಬೋದು. ಪಾಪ ಹಸ್ಬೆಂಡ್ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತು ಕಂಪ್ನಿ ಕಡೆಯಿಂದನೂ ಫೋನ್ ಬರ್ತಾಯಿದ್ವು. ನಮ್ಮ ಭಾವರು ಇದ್ದರೂ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಮಾಡ್ತಾಯಿದ್ದಾರೆ. ನಿನ್ನೆಯಿಂದ ಸಿಮೆಂಟ್ನವ್ರಿಗೆ ಫೋನ್ ಮಾಡ್ತಾನೆ ಇದ್ದರು. ಬೆಳಗ್ಗೆ ಬರ್ತೀನಿ, ಆವಾಗ ಬರ್ತೀನಿ ಅಂದ್ಕೊಂಡು ಇಷ್ಟೊತ್ತಿಗೆ ಬಂದರು. 9 ಗಂಟೆ ಆಗಿತ್ತು ಅವ್ರು ಬಂದಾಗ. ಅಂತೂ ಬಂತು ಒಂದು ಕರೆಕ್ಟ್ ಟೈಮಿಗೆ. ಮಳೆ ಬಂದರೆ ಕಷ್ಟ ಅಲ್ವಾ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ತರೋಕ್ಕೆ ಹೇಳಿದರು. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸು. ಮಷೀನ್ಗೆ ಪೂಜೆ ಮಾಡಿದೆ. ಮೇಲ್ಗಡೆ ಪೂಜೆ ಮಾಡ್ಕೊಂಡು ಬಂದರು. ನಮ್ಮ ಅಕ್ಕ ಪಲಾವೆಲ್ಲ ತಂದಿದ್ರು. ಉಪ್ಪಿನಕಾಯಿ ಪಲಾವು ಬೆಳಗ್ಗೆ ಟಿಫನ್ನು. ಹಾಗೆ ಸ್ವೀಟ್ ಕೂಡ ತಂದಿದ್ವಿ, ಲಾಡು. ಮಧ್ಯಾಹ್ನ ಕೊಡೋಣ ಅಂದ್ಕೊಂಡ್ವಿ, ಬೇಡ ಬೆಳಗ್ಗೆನೇ ಕೊಟ್ಟರಾಯ್ತು ಅಂದು ಪೂಜೆ ಮಾಡೋ ಟೈಮಲ್ವ. ಹಾಗಾಗಿ ಸ್ವೀಟ್ ಕೊಟ್ವಿ ಎಲ್ರಿಗೂ. ಮತ್ತು ಒಂದು 4 ಜನಕ್ಕೆ ಮುತ್ತೈದೆಯರಿಗೆ ಹೇಳಿದ್ವಿ. ಒಂದು 5 ಜನ ಉಡಿ ತುಂಬ್ಕೋಬೇಕು ಅಂತ. ಅವರು ಕೂಡ ಬಂದಿದ್ದರು. ಉಡಿ ಎಲ್ಲ ಕೊಟ್ವಿ. ಹಾಗೆ ನನ್ನ ಮಗನ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ. ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬಾ ಸ್ವಲ್ಪನೇ ಮೇಲ್ಗಡೆ ಎಲ್ಲ ಅಂತ ಮಾಡ್ಕೊಂಡು ಬಂದರು. ಮತ್ತು ನಮ್ಮ ಮನೆಯವ್ರ ಅಕ್ಕನ ಮಗನೂ ಕೂಡ ಬಂದಿದ್ದರು. ಇವಾಗ ನಾವು ಟಿಫನ್ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ತುಂಬಾ ಕಷ್ಟ ಆಗಿಬಿಡುತ್ತೆ ಇವತ್ತಿನ ದಿನ. ಎಲ್ಲ ಸರಿ ಮಾಡಿ ಅವ್ರಿಗೆ ಕೊಡಬೇಕಲ್ವ. ಎಲ್ಲ ಐಟಮು ತಂದಿರಬೇಕು. ನಮ್ಮ ಅತ್ತೆಯೂ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಒಂದು ವಾರ ಅಂತರೂ ಕಬ್ಬಣ ಎಲ್ಲ ತಂದು ಹಾಕಿದ್ರಲ್ವ, ಅವನ್ನೆಲ್ಲ ಕಾಯೋದು. ಹಸ್ಬೆಂಡು ಕೂಡ ಒಂದು ವಾರ ರಜೆನೇ ಹಾಕಿದ್ರು.
RCC ಹಾಕಾಯಿತು. ಅವತ್ತಿನ ದಿನ ಮಳೆ ಬರಬಾರ್ದು. ಇವಾಗ ಮಳೆ ಅಂತೂ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಿಲ್ಲ. ಬಟ್ ಮಳೆನೇ ಬರಲಿಲ್ಲ, ತುಂಬ ಒಳ್ಳೆಯದಾಯಿತು. ಇವಾಗ ಇದಕ್ಕೆ ದಿನಾನೂ ನೀರು ಹಾಕಬೇಕಲ್ವ. ಸ್ಲ್ಯಾಬು RCC ಹಾಕಿದ ದಿನ ಮಳೆ ಬರಬಾರ್ದು ಅಂತಾರೆ. ಮಳೆ ಬರಲಿಲ್ಲ, ಆಮೇಲೆ ಕೂಡ ಮಳೆ ಬಂದಿಲ್ಲ. ಬಟ್ ಇದಕ್ಕೆ ದಿನಾನೂ ನೀರು ಹಾಕಬೇಕು. ನಾವು ಎಷ್ಟು ನೀರನ್ನು ಹಾಕ್ತೀವಿ, ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ನೋಡಿ, ಇಲ್ಲಿ ಮೆಟ್ಲು ಕೂಡ ಕಟ್ಟಿದ್ದಾರೆ, ಅದಕ್ಕೂ ಕೂಡ ನೀರು ಹಾಕ್ತಾ ಇರಬೇಕು. ಇದು ನೆಕ್ಸ್ಟ್ ಡೇ ಬಂದಿದ್ವಿ. ಆಮೇಲೆ ನೀರೆಲ್ಲ ಹಾಕಿದ್ದಾರೆ. ನೆಕ್ಸ್ಟು ಡೇ ನಾವು ಕೂಡ ಅಲ್ಲಿ ಬಂದಿದ್ವಿ. ಮರಳೆಲ್ಲ ಇತ್ತಲ್ವ, ಅದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದರೆ ಒಂದು ಕಡೆಗೆ ಹಾಕೋಣ ಅಂತ ಅಂದರು. ನಮ್ಮ ಅತ್ತೆನೂ ಇದ್ದರು. ನೋಡಿ, ಮರಳನ್ನು ದುಂಡು ಮಾಡ್ತಿದ್ದಾರೆ. ನಾನು ಸ್ವಲ್ಪ ಮಾಡಿದೆ. ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡೆ. ಏಯ್ ನಡಿ ಬೇಡ. ಇದು ಕೂಡ ನೆಕ್ಸ್ಟು ಸಂಡೇ ಅಂತಲೇ ಹೇಳ್ಬೋದು ಫ್ರೆಂಡ್ಸು. ಭಾನುವಾರ ದಿನ ಮತ್ತೆ ಬಂದಿದ್ವಿ ಮನೆ ಹತ್ರ. ಹಸ್ಬೆಂಡು ಮತ್ತು ನೀರು ಹಾಕ್ತಿದ್ದಾರೆ. ಈ ಥರ ಕಟ್ಟಿದಂಗೆ ಕಟ್ಟಿ ನೀರನ್ನು ಹಾಕ್ತಾರೆ. ನೋಡಿ, ಸುತ್ತಲೂ ಒಂದು ಲೇಯರು ಇಟ್ಟಿಗೆ ಕಟ್ಟಿದ್ದಾರೆ, ಮತ್ತು ಮಧ್ಯೆ ಕಟ್ಟಿದ್ದಾರೆ. ಅಂದರೆ ನೀರು ಒಂದೇ ಹತ್ರ ನಿಲ್ಲಬೇಕದು. ಕೆಳಗಡೆ ಸಿಂಟೆಕ್ಸ್ಗೆ ನೀರನ್ನು ಬಿಟ್ಕೊಳ್ತಾರೆ, ನೀರು ಬೋರಿಂದ. ಆಮೇಲೆ ಮೋಟ್ರ್ ಹಚ್ಚಿ ಮೇಲ್ಗಡೆ ನೀರು ಬರೋ ಹಾಗೆ ಮಾಡಿದ್ದಾರೆ, ಪೈಪ್ ಹಾಕಿ. ಸಂಜೆ ಟೈಮು ನೋಡ್ಬೋದು ಫ್ರೆಂಡ್ಸ್. ಕೋಗಿಲೆ ಕೂಗ್ತಾ ಇದೆ, ಕುಹು ಅಂತ. ಮಕ್ಕಳು ಆಟ ಆಡ್ತಿದ್ದಾರೆ. ಮಕ್ಕಳಿಗೆ ಒಂಥರ ಆಟ. ನಾನು ಅದು ಮರಳೆಲ್ಲ ದುಂಡು ಮಾಡಿರಿ, ಹಾಗೆ ಮಾಡಿರಿ ಅಂದರೆ ಅವ್ರು ಆಟ ಆಡ್ತಾಯಿದ್ದಾರೆ. ನನಗೆ ಕೂತ್ಕೊಂಡು ಬೇಜಾರಾಯಿತು. ಹಾಗಾಗಿ 2 ದಿನದಲ್ಲಿ ಈ ಮ್ಯಾಟನ್ನು ಹೆಣೆದು ಮುಗಿಸಿದೆ ನೋಡ್ಬೋದು ಫ್ರೆಂಡ್ಸ್. ಒಂದು ಸೀರೆಯಲ್ಲಿ ಒಂದು ಮ್ಯಾಟ್ ಆಯಿತು. 2 ದಿನದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದೆ. ನಾನು ನಮ್ಮ ಮನೆಯಲ್ಲಿದ್ದರೆ ಏನಾದರೂ ಒಂದು ಮಾಡ್ತಾನಿರ್ತೀನಿ, ವಿಡಿಯೋ ಮಾಡ್ತಿರ್ತೀನಿ, ಎಡಿಟಿಂಗ್ ಅದು ಇದು ಇರುತ್ತೆ, ಮತ್ತು ಏನಾದರೂ ಹೊಲಿತಾನೆ ಇರ್ತೀನಿ. ಬೇರೆ ಊರಿಗೆ ಹೋದೆ ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ಫಂಕ್ಷನಲ್ಲಿ ಮುಗ್ದು ಹೋಗುತ್ತೆ ಟೈಮು. ಬಟ್ ಹಾಗೇ ಇರಬೇಕು ಅಂದರೆ ಏನೋ ಒಂಥರ ಬೇಜಾರು. ಹಾಗಾಗಿ ಒಂದು ನಮ್ಮ ಅತ್ತೆದು ಸೀರೆ ಇತ್ತು, ಸೀರೆನ ಹರಿದು ಒಂದು ಮ್ಯಾಟನ್ನು ರೆಡಿ ಮಾಡಿದೆ 2 ದಿನದಲ್ಲಿ. ಮತ್ತು ಮನೆ ಕೆಲಸನೂ ಇದ್ದೇ ಇರುತ್ತಲ್ವ, ಅವೆಲ್ಲ ಮಾಡಿಕೊಂಡು ಗುರುವಾರ ಬಂದಿದ್ದೆ. ಭಾನುವಾರ ಮತ್ತು ಸೋಮವಾರ ಊರಿಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.